ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಬಂಧುಗಳೇ ನಮಸ್ಕಾರ. ಇವತ್ತು ನಾವು ದಿವಂಗತ ರಾಜೀವ್ ಗಾಂಧಿ ಭಾರತ ಕಂಡ ಅತ್ಯಂತ ಒಂದು ಯುವ ಪ್ರಧಾನಮಂತ್ರಿ ಹಾಗೂ ಕರ್ನಾಟಕ ಕಂಡಂಥ ಅತ್ಯುತ್ತಮ ಮುಖ್ಯಮಂತ್ರಿಗಳಂಥ ಶ್ರೀ ದಿವಂಗತ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ ಇವತ್ತು ನಾವು ಆಚರಿಸಿಕೊಳ್ತಿದ್ದೇವೆ. ಆ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಇವತ್ತು ನಾವು ಕೊಡಗು ಜಿಲ್ಲೆ ಯುವ ಕಾಂಗ್ರೆಸ್ ಪೊನ್ನಂಪೇಟೆ ಬ್ಲಾಕ್ ಪ್ರಚಾರ ಸಮಿತಿ ಹಾಗೂ ಪೊನ್ನಂಪೇಟೆ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ನಾವು ಆಸ್ಪತ್ರೆಯಲ್ಲಿ ನಾವು ಒಳರೋಗಿಗಳಿಗೆ ಇವತ್ತು ಹಣ್ಣು ಹಂಪಲನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಳ್ತಿದ್ದೇವೆ. ನಮ್ಮ ಭಾರತ ದೇಶ ಕಂಡಂಥ ಒಬ್ಬ ಕ್ರಿಯಾಶೀಲ ಪ್ರಧಾನಿ, ಯುವಜನರ ಕಣ್ಮಣಿ ಮತ್ತು ಭಾರತವನ್ನು ಇಡೀ ವಿಶ್ವಮಟ್ಟದಲ್ಲಿ ಒಂದು ಅಭಿವೃದ್ಧಿ ಪರವಾದ ರಾಷ್ಟ್ರ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ವಿಶೇಷವಾಗಿ ಯುವಜನತೆಯ ಮೇಲೆ ಕಾಳಜಿ ಇರತಕ್ಕಂಥ ಒಂದು ಪ್ರಧಾನಿಯಾಗಿದ್ದರು. ಅವರು ಅಕಾಲ ಮರಣ ಹೊಂದಿದರು. ಆದರೂ ಕೂಡ ಅವರ ಒಂದು ಆದರ್ಶವನ್ನು ಇಡೀ ಕಾಂಗ್ರೆಸ್ ಪಕ್ಷದ ಮೂಲಕ ಇವತ್ತು ದೇಶಾದ್ಯಂತ ಯುವಜನತೆ ಹಮ್ಮಿಕೊಂಡು ಇವತ್ತು ರಾಷ್ಟ್ರಾದ್ಯಂತ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ. ಅದೇ ರೀತಿಯಲ್ಲಿ ಕರ್ನಾಟಕ ಕಂಡ ಸಾಮಾಜಿಕ ನ್ಯಾಯದ ಹರಿಕಾರ, ಅಭಿವೃದ್ಧಿಯ ಪರ ಚಿಂತಕರಾದ ದಿವಂಗತ ದೇವರಾಜ ಅರಸುರವರು ಕೂಡ ಈ ಕರ್ನಾಟಕ ರಾಜ್ಯದ ಒಂದು ಅಭಿವೃದ್ಧಿಗೆ ಭದ್ರ ಬುನಾದಿಯನ್ನು ಹಾಕಿದಂಥವರು. ಅವರಿಬ್ಬರ ಮಹನೀಯರ ಜನ್ಮ ದಿನಾಚರಣೆ ಇವತ್ತು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಮತ್ತು ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಮತ್ತು ಪೊನ್ನಂಪೇಟೆ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಇಲ್ಲಿಯ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದೀವಿ. ಇವತ್ತು ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು ಪೊನ್ನಂಪೇಟೆ ಬ್ಲಾಕ್ ಪ್ರಚಾರ ಸಮಿತಿ ವತಿಯಿಂದ ಭಾರತ ಕಂಡಂಥ ಉತ್ತಮ ಪ್ರಧಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ದಿವಂಗತ ರಾಜೀವ್ ಗಾಂಧಿಯವರ ಮತ್ತು ನಮ್ಮ ನಾಡು ಕಂಡ ಉತ್ತಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೇವರಾಜ ಅರಸು ಅವರ ಜನ್ಮದಿನವನ್ನು ಇವತ್ತು ನಾಡಿನಾದ್ಯಂತ ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸೌಭಾಗ್ಯ ಏನಂತ ಹೇಳಿದ್ರೆ, ಇವತ್ತು ನಾವು ಏನು ಮೊಬೈಲ್ ಫೋನನ್ನು ಏನು ಯೂಸ್ ಮಾಡ್ತಾ ಇದ್ದೀವಿ ಅಥವಾ ಏನು IT-ಯನ್ನು ನಾವು ಇವತ್ತು ನಮ್ಮ ಮಕ್ಕಳು ಇವತ್ತು IT ಕ್ಷೇತ್ರದಲ್ಲಿ ಇವತ್ತು ಪ್ರಗತಿಯನ್ನು ಕಾಣ್ತಾ ಇದ್ದಾರೆ. ಹಾಗೆ 18 ವರ್ಷದ ಮಕ್ಕಳಿಗೆ ಇವತ್ತು ಚುನಾವಣೆಯಲ್ಲಿ ಭಾಗಿಯಾಗಲಿಕ್ಕೆ ಮತದಾನದ ಹಕ್ಕನ್ನು ನೀಡಿರ್ತಕ್ಕಂಥ ಯುವಜನರ ಹಿತೈಷಿಗಳು ಆಗಿದ್ದಂಥ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರು ಜನ್ಮದಿನ ಇವತ್ತು. ಅವರು ಇವತ್ತು ಬದುಕಿದ್ದಿದ್ರೆ ಇವತ್ತು ಭಾರತ ಒಂದು ವಿಶ್ವದಲ್ಲೇ ಅತ್ಯುತ್ತಮವಾದಂಥ ರಾಷ್ಟ್ರವಾಗುವುದರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ಅಂಥ ಒಂದು ಉತ್ತಮವಾದಂಥ ನಾಯಕರ ಜನ್ಮದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಸಾಮಾಜಿಕ ಹರಿಕಾರ, ಎಲ್ಲ ವರ್ಗದ ಜನರ ಏಳಿಗೆಗಾಗಿ ತನ್ನದೇ ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯವನ್ನು ಮುನ್ನಡೆಸಿ ಎಲ್ಲ ವರ್ಗದವರಿಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಾಮಾಜಿಕ ಆಗಿದ್ದಂಥ ದಿವಂಗತ ದೇವರಾಜ ಅರಸು ಅವರು ಇವತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಒಂದು ಮಾದರಿಯಾದಂಥ ಮುಖ್ಯಮಂತ್ರಿಯಾಗಿ ಇದ್ದಂಥವರು. ಅವರ ಜನ್ಮದಿನಾಚರಣೆಯನ್ನು ಸಹ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್.